ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೇಮಕಾತಿ ಮತ್ತೆ ಕೋರ್ಟ್‌ಗೆ ಹೋಗ್ತೀವಿ ಅಂತ ಹೇಳಿ ಈ ಸಮುದಾಯದವರು ಹೇಳ್ತಾ ಇದ್ದಾರೆ. ಯಾರು ಏನ್ ಮಾಹಿತಿ ಮತ್ತೆ ಕೋರ್ಟ್‌ಗೆ ಹೋದ್ರೆ ಏನಾಗ್ಬೋದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ಈಗೇನು 15% ಮೀಸಲಾತಿ ಕುರಿತು ಗೊಂದಲ ಕೂಡ ಇತ್ತು. ಒಳ ಮೀಸಲಾತಿ ಅದನ್ನ ಸಿಎಂ ಅವರು ಏನೋ ಒಂದು ತಕ್ಕ ಮಟ್ಟಿಗೆ ಮಾಡಿದ್ದಾರೆ. ಬಟ್ ಆಯಾ ಸಚಿವರು ಒಪ್ಪಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಆಯಾ ಸಮುದಾಯದವರು ಒಪ್ತಾರ ಇಲ್ವಾ ಅಂತ ಹೇಳಿ ಅದು ಮೇನ್ ಥಿಂಗ್ ಆಗಿರುತ್ತೆ. ಪ್ಲಸ್ ಈಗ ನೇಮಕಾತಿಗೆ ಈ ಹಿಂದೆ ಕೋರ್ಟ್ 50% ಮೇಲೆ ನೇಮಕಾತಿ ಕೂಡ ಮಾಡಿ ಅಂತ ಹೇಳಿತ್ತು. ಅದರ ಅನ್ವಯ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಏನಾಯ್ತು ಅಂದ್ರೆ ಈಗ ಏನು 15% ಕೊಡಿ ಅದಕ್ಕೂ ನಾವು ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಇವರು ಹೇಳಿದ್ರು. ಆ ನಿಟ್ಟಿನಲ್ಲಿ ಮೊನ್ನೆ ಘೋಷಣೆ ಕೂಡ ಮಾಡಿದ್ರು. ಇದರ ಅನ್ವಯ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಕೂಡ ಘೋಷಣೆ ಕೂಡ ಮಾಡಿದ್ದಾರೆ. ಇಲ್ಲಿ ಮೈನ್ ಏನಾಗುತ್ತೆ ಅಂದ್ರೆ ಸಮುದಾಯದಗಳು ಅಲೆಮಾರಿ ಸಮುದಾಯ ನೀವು ಗಮನಿಸಬಹುದು. ಅಲೆಮಾರಿ ಸಮುದಾಯಕ್ಕೆ ಅವರು ಬಂದ್ಬಿಟ್ಟು ಈ ಹಿಂದೆ ಏನು ವರದಿ ಕೊಟ್ಟಿದ್ರು ಅಂದ್ರೆ ಈ ಹಿಂದೆ ಒಂದು ವರದಿಯಲ್ಲಿ 1% ಸ್ಪೆಷಲ್ ಆಗಿ ಕೊಡಬೇಕು, ಅವರಿಗೆ ಸಪರೇಟ್ ಆಗಿ 1% ಕೊಡಬೇಕು ಅಂತ ಕೂಡ ಹೇಳಿದ್ರು. ಪ್ಲಸ್ ಅದು ಗೊಂದಲ ಕೂಡ ಈಗ ಆಗಿದೆ. ಹಾಗಾಗಿ ಆಯಾ ಸಮುದಾಯದ ಪರ ಒಬ್ರು ನೋಡೋದೆ ನಾನು ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲ ನಾವು ಬಿಡೋದಿಲ್ಲ, ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಕೂಡ ಆಗ್ತಿದೆ, ಶೋಷಣೆ ಆಗ್ತಾ ಇದೆ, ನಾವು ಇದಕ್ಕೆ ಕೋರ್ಟ್ಗೆ ಹೋಗ್ತೀವಿ, ನಾವು ಯಾವುದೇ ರೀತಿ ಕೇಸ್ ವಾಪಸ್ ತೆಗೆದುಕೊಳ್ಳೋದಿಲ್ಲ, ನಾವು ಮತ್ತೆ ಕೋರ್ಟ್ಗೆ ಹೋಗಿ ನಾವು ಅದನ್ನ ಚಾಲೆಂಜ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಇದು ಹೇಗೆ ಇಂಪ್ಯಾಕ್ಟ್ಫುಲ್ ಬೀಳುತ್ತೆ ಗೊತ್ತಿಲ್ಲ. ಮನೆ ನ್ಯಾಯಾಲಯ ಪರ್ಮಿಷನ್ ಕೊಟ್ಟಿದೆ. ಪ್ಲಸ್ ಇಲ್ಲಿ ಏನ್ ಗೊಂದಲ ಆಗಿದೆ ಅಂದ್ರೆ ಈಗ 15% ಒಳ ಮೀಸಲಾತಿ ಕೊಟ್ಟಿದ್ರಲ್ಲ ಅದನ್ನ ಯಾರು ಕೂಡ ಆಕ್ಷೇಪಣೆ ಸಲ್ಲಿಸ್ತಾರೆ. ಲೈಕ್ ಯಾರು ಕೂಡ ಕೋರ್ಟ್ಗೆ ಹೋಗದೆ ಇದ್ರೆ ನಿಮಗೆ ನೇಮಕಾತಿ ಸುದೀರ್ಘವಾಗಿ ನಡೀತದೆ. ನೇಮಕಾತಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಪ್ಲಸ್ ಈ ರೀತಿ ಹೋದ್ರೆ ನಿಮಗೆ ಸಮಸ್ಯೆ ಕೂಡ ಆಗುತ್ತೆ. ಈ ರೀತಿ ಹೋಗ್ತೀನಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಆದ್ರ ಮೇಲೆ ಮಾಹಿತಿ ಕೊಟ್ಟಿದ್ದೀವಿ. ಇನ್ ಕೇಸ್ ಅವ್ರು ಹೋದ್ರು ಕೂಡ ಲೈಕ್ ಇನ್ ಕೇಸ್ ಕೋರ್ಟ್ ತಡೆ ಹಿಡಿದ್ರೆ ಮಾತ್ರ ನೇಮಕಾತಿ ತಾತ್ಕಾಲಿಕವಾಗಿ ತಡೆ ಹಿಡಿದ್ರೆ ಮಾತ್ರ ನಿಮಗೆ ಸ್ಟಾಪ್ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಪ್ಲಸ್ ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಮನೆ ನ್ಯಾಯಾಲಯ ಇಷ್ಟು ವರ್ಷದಿಂದ ನೇಮಕಾತಿ ಆಗ್ತಾ ಇಲ್ವಲ್ಲ ಆ ನಿಟ್ಟಿನಲ್ಲಿ ಅದನ್ನ ಕನ್ಸಿಡರ್ ಕೂಡ ಮಾಡ್ತಾರ ಇಲ್ವಾ ಅಂತ ಹೇಳಿ ಕಾಯ್ದಿರೋಣ. ಸದ್ಯಕ್ಕೆ ಇದು ಒಂದು ಮಾಹಿತಿ ನಿಮ್ಗೆ ತಿಳಿಸ್ಕೊಟ್ಟಿದೀವಿ. ಬಿಕಾಸ್ ಯಾವ ಬೇಕಾದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಈ ರೀತಿ ಸಿಚುವೇಶನ್ ಕೂಡ ಇದೆ ಮೀಸಲಾತಿ ಸಮಸ್ಯೆ. ಬಟ್ ಆಸ್ ನಿಮಗೆ ನೇಮಕಾತಿ ಆಗುತ್ತೆ. ಪ್ಲಸ್ ನೀವು ತಯಾರಿ ಮಾಡ್ಕೊಳ್ಳಿ. ನಿಮ್ಮ ಕಡೆ ನೀವು ತಯಾರಿ ಮಾಡ್ಕೊಂಡು ನಾವೇನಾದ್ರು ಅಪ್ಡೇಟ್ ಬಂದ್ರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.